ಅಯ್ಯೋ ಮಾವ, ಅಚ್ಚು, ಮಾವ, ಮಾವ, ಎಂತ ಕೆಲಸ ಮಾಡ್ಕೊಬಿಟ್ರಿ ಮಾವ, ನೀವು ಎಂತ ಕೆಲಸ ಮಾಡ್ಕೊಬಿಟ್ರಿ ಮಾವ, ಮಾವ, ಅಪ್ಪಿ, ಅಚ್ಚು, 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 ಅಲ್ಲೇ ಮಹಾ ಮೂಗತ್ರ ಬೆಳ್ಳಿಕ್ ನೋಡೆ ಮಾವ, ಮಾವ, ಅಕ್ಕ ಉಸಿರಾಡ್ತೈತೆ ಮಾವ, ಇನ್ನೂ ಉಸಿರಾಡ್ತೈತೆ. ಅಪ್ಪ ಸದ್ಯ ಲೇ, ನಾನು ಓಡೋಗ್ಬಿಟ್ಟು ಗಾಡಿ ಯಾವ್ದನ್ನ ಕರ್ಕೊಂಬಿಟ್ಟು ಬರ್ತೀನಿ. ನೀನು ಅರ್ಜೆಂಟಾಗೆ ಅವನು ಎತ್ತಕ್ಕಾಗೋದಿಲ್ಲ ಇರು, ನಾನು ಯಾರನ್ನ ಕರ್ಕೊಂಬಿಟ್ಟು ಬರ್ತೀನಿ. ನನ್ನ ಗಂಡನು ಯಾರನ್ನ ಕರ್ಕೊಂಡು ಗಾಡಿ ಕರ್ಕೊಂಬಿಟ್ಟು ಬರ್ತೀನಿ. ಅಲ್ಲಿ ಗಂಟನೂ ಅವನ್ನ ಎಚ್ಚರಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರು. ಸರಿನಾ? ಹೆಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ ಗಾಡಿ ಕರ್ಕೊಂಬಿಟ್ಟು. ಮಾವ, ಅವಳು ಕಿತ್ತೋಗ್ರಳಿಗೋಸ್ಕರ ಇಂಥ ಕೆಲಸ ಮಾಡ್ಕೊಬಿಟ್ರಿ ಮಾವ, ನೀವು ಎಂಥ ಕೆಲಸ ಮಾಡ್ಕೊಬಿಟ್ರಿ. ಎದ್ದೋಳ್ರಿ ಮಾವ, ಎದ್ದೋಳ್ರಿ, ಎಂಥ ಕೆಲಸ ಮಾಡ್ಕೊಂಬಿಟ್ರಿ ನೀವಂತ. ನನವೇ ಯಾಕೆ ಅವ್ರಿಗಿನ್ನ ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದೆ, ನಿಮ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಯಾಕೆ ಇಂಥ ಕೆಲಸ ಮಾಡ್ಕೊಬಿಟ್ರಿ? ಥೂ, ಎದ್ದೋಳ್ರಿ ಮಾವ, 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 ಮಾವ. ಪುಟ್ಟಿ, ನಿಂಗೆ ಆಮೇಲೆ ನಾನು ತಂದು ಕೊಡ್ತೀನಿ. ಸುಮ್ಮನೆ ಈ ಕಡೆ ಬಾ, ಮುಟ್ಬೇಡ ಬಾಟ್ಲ, ಈ ಕಡೆ ಬಾ ಇಲ್ಲಿ. ನನಗಿರಿಸ್ತೀನಿ ಅಂತೇಳಲ್ಲ, ಒಬ್ನೇ ಕುಡ್ಕೊಬಿಟ್ಟಿದೀಯಲ್ಲ ನೀನು. ಎಂತ ಮೋಸ್ಗರ ನೀನು, ಒಬ್ನೇ ಕುಡ್ಕೊಬಿಟ್ಟಿದೀಯ ನೀನು, ಒಬ್ನೇ ಎಲ್ಲ ಕುಡ್ಕೊಬಿಟ್ಟಿದೀಯಾ. ಮಾವ, ಮಾವ, ಅಯ್ಯೋ ಪದ್ದು ಅಕ್ಕ, ಬೇಗ ಬಾ, ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸದ್ಯ ಜೀವಕ್ಕೇನೂ ಆಗ್ಲಿಲ್ಲ ಅಂದ್ರೆ ಅಷ್ಟೇನೆ ಸಾಕು. ಬರ್ರಿ ಬರ್ರಿ, ಬೇರ್ ಬಿರ್ನ ಹಣ ಬರೋಣ, ಬಿರ್ನ ಬರ್ರಿ ಬರ್ರಿ. ಗಾಡಿಯಲ್ಲಿ ನಿಲ್ಲಿಸ್ರಿ, ಬಿರ್ನ ಬರ್ರಿ. ಅಮ್ಮ, ಜ್ಯೂಸ್ ಎಲ್ಲ ಒಬ್ನೇ ಕುಡ್ಕೊಬಿಟ್ಟವನೆ ಕಣಮ್ಮ ಅಣ್ಣ. ಪುಟ್ಟಿ, BP ರೈಸ್ ಮಾಡಿಸ್ಬೇಡ, ಇತ್ಲಾಗ ಬಾನಿ ಸುಮ್ಕೇನಿಯಾ. ಅಯ್ಯೋ ಹುಡುಗ ಎಂತ ಕೆಲಸ ಮಾಡ್ಕೊಬಿಟ್ಟ. ಏನಮ್ಮಯ್ಯ, ಇತ್ಲಾಗ ಬಾಯಿಲಿ, ಇತ್ಲಾಗ ಬಾಯಿಲಿ, ನಾನು ಎತ್ಕತೀನಿ ಅವನ್ನ. ಎದೊಳ ಇಲ್ಲಿ ಅಪ್ಪಯ್ಯ, ಎದೊಳಿಲಿ. ಅದೇನು ಹುಡುಗರೋ ಏನೋ, ಮಾತಿಗೆ ಮುಂಚೆ ಲವ್ವು ಪವ್ವು ವಿಷಯ ಕುಡಿಯೋದು ಬರೀ ಇದೇನೇನೆ ಆಯ್ತು. ಜೀವನದಾಗ ಇನ್ನೇನು ಇವ್ರಿಗೆ ಗೊತ್ತೇ ಇರಲ್ಲ ಅಂತ ಅನ್ನಿಸ್ತೈತೆ. ಯಾರಿದ್ದೀರಾ ಪೇಷಂಟ್ ಕಡೆಯವರು? ನೋಡಿ, ನನ್ನ ಕೆಲಸ ಎಲ್ಲ ನಾನು ಮಾಡಿದ್ದಾಯ್ತು. ಬಾಡಿನಲ್ಲಿರೋ ವಿಷಯ ಎಲ್ಲ ತೆಗೆದ್ಬಿಟ್ಟು ಅವ್ರಿಗೆ ಡ್ರಿಪ್ಸ್ ಹಾಕಿದ್ದೀನಿ. ನೋಡಿ, ಅವ್ರಿಗೆ ಇನ್ನೂ ಕಾನ್ಶಿಯಸ್ ಬಂದಿಲ್ಲ. ವಿಷ ಎಲ್ಲ ತುಂಬ ಬಾಡಿಗೆ ಮೈ ಹತ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಗಂಟೆ ನೀವು ಲೇಟಾಗಿ ಕರ್ಕೊಂಡು ಬಂದಿದ್ರು ಇವ್ರ ಪ್ರಾಣನೇ ಉಳಿತಾ ಇರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೀರಾ, ಆದಷ್ಟು ಬೇಗನೆ ಕರ್ಕೊಂಬಿಟ್ಟು ಬಂದಿದ್ದೀರಾ. ಆದರೆ ಇನ್ನೂ ಯಾವ ಕಾನ್ಶಿಯಸ್ಸಿಗೆ ಬರ್ತಾ ಇಲ್ಲ. ಸ್ವಲ್ಪ ಟೈಮ್ ತೊಗೋಬೋದು, 1 ದಿನ 2 ದಿನ. ಏನಾದರೂ ಕಾನ್ಶಿಯಸ್ ಬಂದಮೇಲೆ ನೋಡೋಣ, ಸರಿನಾ? ಅವರು ಇನ್ನೂ ಮಾತಾಡೋ ಪರಿಸ್ಥಿತಿನಲ್ಲಿ ಸದ್ಯಕ್ಕಿಲ್ಲ, ಸ್ವಲ್ಪ ಸೀರಿಯಸ್ಸು ಅಂತಲೇ ಹೇಳ್ಬೋದು. ಸರಿನಾ? ICUನಲ್ಲೇ ಇರ್ತಾರೆ. ಇನ್ನೂ 1 ದಿನ 2 ದಿನ 3 ದಿನ ICUನಲ್ಲೇ ಇರಲಿ, ಆಮೇಲೆ ಬೇಕಾದ್ರೆ ಡಿಸ್ಚಾರ್ಜ್ ಮಾಡ್ತೀವಿ. ಏನು ನಥಿಂಗ್ ಟು ವರಿ, ಜೀವಕ್ಕೇನು ತೊಂದರೆ ಇಲ್ಲ. ಬಟ್ ಅದೇ ಯಾವಾಗ ಕಾನ್ಶಿಯಸ್ಸಿಗೆ ಬರ್ತಾರೆ ಅಂತ ನಮಗಿನ್ನೂ ಹೇಳೋಕ್ಕಾಗಲ್ಲ. ನೋಡಿ, ಏನ್ರಿ ಕೇರ್ಲೆಸ್ಸು, ನೋಡ್ಕೊಬೇಕ್ರಿ. ಲವ್ವು ಪವು ವಿಚಾರಕ್ಕೆ ಮಕ್ಳಿಗೆಲ್ಲ ಬುದ್ಧಿ ಹೇಳ್ಬೇಕು ನೀವು. ಹಂಗೆಲ್ಲ ಲವ್ವು ಅದು ಇದು ಅಂತ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ, ಈಗ ಎಂಥ ಕೆಲಸ ಆಗೈತೆ ಅಂತ ಹೇಳ್ಬಿಟ್ಟು. ಸರಿ, ನಮ್ಮ ನರ್ಸ್ ಎಲ್ಲನೂ ಇಲ್ಲೇ ಇರ್ತಾರೆ. ಸರಿನಾ? ನೀವು ಇಲ್ಲೇ ಇದ್ಬೇಕಾದ್ರೆ ನೋಡ್ಕೊಳ್ಳಿ. ಯಾರಾದರೂ ಒಬ್ರು ಇರ್ಬೋದು ಅಷ್ಟೇನೆ, ಇಬ್ಬರಂತೂ ಇರೋಕ್ಕಾಗಲ್ಲ ಇಲ್ಲಿ. ಯಾರೋ ಒಬ್ರಿದ್ದು ನೋಡ್ಕೊಳ್ಳಿ. ನಮ್ಮ ನರ್ಸ್ ಇರ್ತಾರೆ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಕರೀರಿ. ನಾನು ರೌಂಡ್ಸ್ ಬರ್ತಾ ಇರ್ತೀನಿ ಅವಾಗವಾಗ. ಸರಿನಾ? ಮೆಡಿಸಿನ್ನು ಹಾಗೆಯೇ ಇಂಜೆಕ್ಷನ್ನು ಎಲ್ಲನೂ ಬರ್ಕೊಟ್ಟು ಹೋಗಿದ್ದೀನಿ. ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ತೊಗೊಂಬಿಟ್ಟು ಬನ್ನಿ, ಕುಡಿ. ಹಾಗೇನೆ ನಮ್ಮ ನರ್ಸ್ ಬಂದು ಇಂಜೆಕ್ಷನ್ ಎಲ್ಲ ಕೊಡ್ತಾರೆ. ಸರಿನಾ? ಅವರು ಇವತ್ತೇ ಎಚ್ಚರಿಕೆ ಆಗ್ಬೋದು, ನಾಳೆಗೆ ಎಚ್ಚರಿಕೆ ಆಗ್ಬೋದು, ನಾಡೋದು ಎಚ್ಚರಿಕೆ ಆಗ್ಬೋದು. ಸ್ವಲ್ಪ ವಿಷ ಜಾಸ್ತಿ ಏರಿರೋದ್ರಿಂದ ಸ್ವಲ್ಪ ಹಂಗೋ ಹಿಂಗೋ ಇದ್ದಾರೆ. ಏನು ತೊಂದರೆ ಇಲ್ಲ. ಸರಿನಾ? ಜೀವಕ್ಕೇನು ಅಪಾಯ ಇಲ್ಲ ತಾನೇ? ಸದ್ಯಕ್ಕೆ ಜೀವಕ್ಕೇನು ಅಪಾಯ ಇಲ್ಲ, ಎಲ್ಲ ವಿಷಯ ಎಲ್ಲ ತೆಗ್ದಿದ್ದೀನಿ. ಅದೇ ಹೇಳೋದಿಲ್ಲ, ಆದಷ್ಟು ಬೇಗ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ನೋಡಿ, ಆ್ಯಕ್ಚುಲಿ ಇದು ಪೊಲೀಸ್ ಕೇಸು. ಸರಿನಾ? ಇದು ಪೊಲೀಸ್ಗೆಲ್ಲ ನಾವು ಹೇಳಲೇಬೇಕಾಗುತ್ತೆ. ನಾನು ಪೊಲೀಸ್ಗೆಲ್ಲ ಹೇಳ್ತೀನಿ. ನಮ್ಮ ಡ್ಯೂಟಿ ನಾವು ಮಾಡಬೇಕಲ್ವಾ? ವಿಷ ಕುಡ್ದಿರೋದು ಅದು ಇದು ಅದೆಲ್ಲ ನಾನು ಪೊಲೀಸ್ಗೆ ಹೇಳಲೇಬೇಕು. ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವರು ಬಂದೆಲ್ಲ ವಿಚಾರಣೆ ಮಾಡಿಬಿಟ್ಟು ಹೋಗ್ತಾರೆ. ಸರಿ ಸರ್, ಆಯಿತು. ಕಾನೂನು ಪ್ರಕಾರ ಏನೇನಾಯ್ತೋ ಅದನ್ನೆಲ್ಲ ಮಾಡಿ. ಸರಿ, ಆಯಿತು. ಹುಷಾರಾಗಿ ನೋಡ್ಕೊಳ್ಳಿ. ಯಾಕೋ ಮಾವ, ಯಾಕೋ ಇಂಥ ಕೆಲಸ ಮಾಡ್ಕೊಂಬಿಟ್ಟೆ. ಏನು ಅವಳು ನಿನಗೆ ಪ್ರಾಣಕ್ಕಿಂತ ಹೆಚ್ಚಾಗೋಗ್ಬಿಟ್ಟಿದ್ಲೇನು ನಿನಗೆ? ಥೂ, ನಾವು ಇಷ್ಟಪಡೋರಿಗಿನ್ನ ನಮ್ಮನ್ನು ಇಷ್ಟಪಡಬೇಕು. ಅವಳು 420 ಅವಳಿಗೋಸ್ಕರ ಪ್ರಾಣನೇ ಕಳ್ಕೊಳಕ್ಕೆ ಹೋಗಿದ್ದಲ್ಲ. ಅಮ್ಮ ನಿಮ್ಮ ಅಪ್ಪ ಎಲ್ಲ ಎಷ್ಟು ಕಷ್ಟಪಟ್ಟು ಸಾಕೋರು ನಿನ್ನ. ನನ್ನ ಮಗ ಓದಿ ಚೆನ್ನಾಗಿ ಕೆಲಸಕ್ಕೆ ಸೇರ್ಕೊಂಡು ಹಂಗೆ ನೋಡ್ಕೊಂತಾನೆ ಹಿಂಗೆ ನೋಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಹೆಂಗೆಲ್ಲ ಆಸೆ ಇಟ್ಕೊಂಡವ್ರೆ. ಆದರೆ ನೀನು ಅನ್ಯಾಯವಾಗಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಬಿಟ್ಟಲ್ಲ ನೀನು. ಮಾವ, ನಿಂಗೆ ಯಾಕೆ ಅರ್ಥ ಆಯ್ತಿಲ್ವೋ ಏನೋ, ಅವಳಿಗೋಸ್ಕರ ಯಾಕೆ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯೋ ಏನೋ, ನನಗಂತೂ ಅರ್ಥ ಆಗ್ತಿಲ್ಲ. ನೋಡ್ಬೋದು ಅಕ್ಕ, ನೋಡು, ನಾವು ಇನ್ನೊಂದು ಗಂಟೆ ಲೇಟಾಗಿ ಕರ್ಕೊಂಬಂದಿದ್ರು ಇತ್ತಾ ಇರಲಿಲ್ಲ. ಏನು ಮಾಡೋಣ, ನಮ್ಮ ಕರ್ಮ ಯಾಕೆ ಹಿಂಗೆ ಮಾಡ್ಕೊಂತಾನೋ ಏನೋ. ಸಮಾಧಾನ ಮಾಡ್ಕ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳೋರು ತಾನೆ. ಅದೇ ನನಗಂತೂ ದೊಡ್ಡ ಸಮಾಧಾನ ಆಯಿತು. ನಾವು ಕರ್ಕೊಂಡು ಬಂದು ಸೇರಿಸಿದ್ದಕ್ಕೂ ಸಾರ್ಥಕ ಆಯ್ತಲ್ಲ.
ಅಕ್ಕ ಎಲ್ಲ ನಿಮ್ಮ ಮಗಳು ಪುಟ್ಟಿಯಿಂದನೇ ಆಗಿತ್ತು. ಪುಟ್ಟಿ ಜಾಸ್ತಿ ಮಾತಾಡಿದ್ರು ಹೆಂಗೋ ನಮ್ಗೆ ಎಷ್ಟು ಸಹಾಯ ಆಯಿತು ನೋಡಿದ್ರ. ಪುಟ್ಟಿ ಬಂದ್ಬಿಟ್ಟು ಹಿಂಗೆ ವಿಷ ಕುಡಿದಿರೋದು ಹೇಳಿಲ್ಲ ಅಂದರೆ ನಾನು ಸಂಜೆ ಕಾಲೇಜ್ಗೆ ಹೋಗಿ ಬಂದು ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಮಾವ ಖಂಡಿತ ನಮ್ಮ ಹತ್ರ ಇರ್ತಾ ಇರಲಿಲ್ಲ. ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬಂದು ಮಾತಾಡ್ಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ನಿಮ್ಮ ಮಗಳು ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಲು. ನಿಮ್ಮ ಮಗಳು ಬಂದು ಎಲ್ಲ ವಿಚಾರ ಹೇಳಿದ್ದಕ್ಕೆ ಮಾವನ ಅಡ್ಮಿಟ್ ಮಾಡಿದ್ದು. ಪುಟ್ಟಿಗೊಂದು ಥ್ಯಾಂಕ್ಸ್ ಹೇಳಬೇಕು ದೇವರಾಣೆಗೂ. ಅಯ್ಯೋ ಮಹಾ ಅದೆಲ್ಲ ಬಿಡು, ಹೆಂಗೋ ಅದೇನೋ ಅಂತೆಲ್ಲ ಇನ್ನೂ ಆಯಸ್ ಕೊಟ್ಟಿತ್ತು, ಅದಕ್ಕೆ ಹಿಂಗೆಲ್ಲ ಅಂದರೆ ಆಯಿತು. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಾನು ಪಾರಕ್ಕಂಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ಸರಿನಾ. ಪಾರಕ್ಕಂಗೆ ಸುಮ್ಮನೆ ಹುಷಾರಿಲ್ಲ ಅಂತ ಬಂದವನೇ ಅಂತ ಹೇಳ್ತೀನಿ ಅಷ್ಟೇ. ನೀನು ಹೇಳೋಕ್ಕಿಲ್ಲ, ವಿಷ ಕುಡ್ದವನೇ ಅಂತ ಸುಮ್ಮನೆ ಫೋನ್ ಒಳಗೆಲ್ಲ ಯಾಕೆ ಹೇಳೋದು ಸರಿನೇ. ನಿಮ್ಮ ಅತ್ತೆ ಫೋನ್ ಹಾಕಿ ನಾನು ಹೇಳ್ತೀನಿ ಇರು. ಮಾಡಿ 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 ಸಮಾಧಾನವಾಗಿ ಹೇಳಿ, ಅತ್ತೆ ಟೆನ್ಷನ್ ಆದ್ರೆ ಆಗಲ್ಲ. ಹಲೋ ಪರಕ್ಕ, ನಾನು ಪದ್ದಿ. ಇಲ್ಲೇ ಆಸ್ಪತ್ರೆಗೆ ಬಂದಿದ್ದೆ, ಯಾಕೋ ಕಾಲು ನೋಯ್ತಿತ್ತು. ಅದಕ್ಕೆ ನಾನು ಅತ್ತಾಗೆ ಮಧ್ಯಾಹ್ನ ಇಲ್ಲೇ ಆಸ್ಪತ್ರೆಗೆ ಬಂದಿದ್ದೆ. ಅದಕ್ಕೆ ನೀವು ಬರ್ತಿರೋ ಏನೋ ಅಂತ. ಹಾಂ ಅಲ್ಲ ಬಂದಿದ್ದೆ ಇಲ್ಲಿಗೆ. ನಿಮ್ಮ ಮಗ ಯಾಕೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದ. ನಾನು ಅದಕ್ಕೆ ನೀನು ಫೋನ್ ಹಾಕಿದೆ, ಆಸ್ಪತ್ರೆ ತಕ್ಕ ಬಾ, ನಿನ್ನ ಮಗಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಂದವನೇ. ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬೋದು. ಪಾಪ ಅವ್ನಿಗೆ ಯಾಕೋ ಹುಷಾರಿಲ್ಲ ಸಾನೆ, ಅದಕ್ಕೆ. ಆಸ್ಪತ್ರೆನೇ ಮದ್ಗಿರಿನಾಗೆ ಇವನಿ. ಗೊತ್ತಾ ಇದ್ದೀರೇನು ತರಕಾರಿ ತರಕ, ಮತ್ತು ಹಂಗೆ ಆಸ್ಪತ್ರೆ ತಕ್ಕ ಬಂದ್ಬಿಡು ಸರಿನಾ. ಹ್ಞೂ ಹ್ಞೂ ಅದೇ ಆಸ್ಪತ್ರೆನೇ ಸರ್ನ ಬಂದ್ಬಿಡು. ಏನಿಲ್ಲ, ಏನೋ ಹುಷಾರಿಲ್ಲ ಅಷ್ಟೇ ಹ್ಞೂ ಸರಿ ಸರಿ ಆಯ್ತು. ಸರಿ ಇಲ್ಲ ಇತ್ತೀನಿ ಬಾ. ನಿಮ್ಮ ಅತ್ತೆ ತರಕಾರಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಸಂತಿಗೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಂತೆ. ಹಿಂಗೇನಿಯ ಬತ್ತೀನಿ ಅಂತ ಹೇಳ್ತು. ಅತ್ತೆಗೆ ವಿಚಾರ ಗೊತ್ತಾದರೆ ಅತ್ತೆ ಅಂತೂ ಬಾಯಿ ಬಿಡ್ಕೊಬಿಡ್ತದೆ. ಮಾವ ಎಂಥ ಕೆಲಸ ಮಾಡಿಬಿಟ್ರು ಅಂದರೆ ಮಾವ ಎಲ್ಲರೂ ತಲೆ ತಗ್ಸ ಅಂತ ಕೆಲಸ ಮಾಡಿಬಿಟ್ರು. ಏನು ಮಾಡಬೇಕೋ ಏನು ಬಿಡಬೇಕೋ ಒಂದು ಗೊತ್ತಾಯ್ತಿಲ್ಲ. ಟಮಿ ಹೆಂಗೋ ಪ್ರಾಣಕ್ಕೆ ಅಪಾಯ ಇಲ್ವಲ್ಲ. ಅವನೇನಾದ್ರೂ ಹುಷಾರಾಗಿ ಬಂದಮೇಲೆ ಹೊಸಿ ಮನೆಗೆ ಜಗಳ ಮಾಡಿದಂಗೆ ಬೈದಿದ್ದಂಗೆ ಹೋಗಿ ಪ್ರೀತಿಯಿಂದ ನೋಡ್ಕೊಳಕ್ಕೆ ಹೇಳ್ಬೇಕು ಪಾರಕ್ಕಂಗೆ. ಇಲ್ಲ ಕಳ್ಕೊಂಬಿಡ್ತಾಳೆ ಅಷ್ಟೇ. ಇರೋನೊಬ್ಬ ಮಗ ಏನೇನೋ ಆಸೆ ಇಟ್ಕೊಂಡಿದ್ಲು. ಅಯ್ಯೋ ನನ್ನ ಮಗ ದೊಡ್ಡನಾದ್ಮೇಲೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ರಚ್ಚು 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 ಅಯ್ಯೋ ಅಕ್ಕ, ಮಾವಂಗೆ ಕಾನ್ಶಿಯಸ್ ಬಂತು. ಮಾವಂಗೆ ಹ್ಞೂ ಕಾನ್ಶಿಯಸ್ ಬಂತು. ಇರು ನಾನು ಡಾಕ್ಟ್ರನ್ನ ಕರ್ಕೊಬರ್ತೀನಿ. ಮಾವ ಮಾವ ರಚ್ಚು ರಚ್ಚು. ಹಾ ತುಂಬಾ ಖುಷಿ ವಿಚಾರನೇನೆ. ಅದು ಬೇಗನೆ ಇವ್ರಿಗೆ ಕಾನ್ಶಿಯಸ್ ಬಂದ್ಬಿಟ್ಟಿದೆ. ರಚ್ಚು 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 ಅಂದ್ರೆ ಯಾರು? ಅವ್ರನ್ನ ಕರೆಸಿ ಒಂದು ಸ್ವಲ್ಪ ಅವ್ರ ಮುಖ ನೋಡಿದ್ರೆ ಸ್ವಲ್ಪ ಇನ್ನೂ ಸಮಾಧಾನ ಆಗುತ್ತೆ ಅಂತ ಅನ್ಸುತ್ತೆ. ಪೇಷಂಟು ಬೇಗ ರಿಕವರಿ ಆಗ್ತಾರೆ. ಯಾರು ರಚ್ಚು ಅಂದ್ರೆ? ಇವನ್ ಲವ್ವರು ಸಾ. ಇವನ್ ಲವ್ವರು ಸಾ, ಅವಳಿಗೋಸ್ಕರನೇ ಇವನ್ ವಿಷ ಕುಡಿದಿದ್ದು ಸಾ. ಈಗೇನು ಕರೆಯೋದು ಹೆಂಗ್ ಸಾ? ಅಲ್ಲ, ಅವ್ರೊಂದ್ಸಲ ಬಂದು ಮಾತಾಡಿದ್ರೆ ಸ್ವಲ್ಪ ಬೇಗನೆ ಅವರು ಕಾನ್ಶಿಯಸ್ಗೆ ಬಂದು ಬೇಗ ಇದಾಗ್ತಾರೆ, ರಿಕವರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡಿ. ಅವ್ರನ್ನ ಕರ್ಕೊಂಡು ಬಂದು ಮನವೊಲಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಹೆಂಗಾದ್ರೂ ಮಾಡಿಬಿಟ್ಟು ಇಲ್ಲಿ ಅವ್ರ ಮುಂದೆ ನಿಲ್ಲಿಸಿ. ಆದಷ್ಟು ಬೇಗನೆ ಅವರು ರಿಕವರಿ ಆಗ್ತಾರೆ. ಸರಿ ಸಾ, ಪ್ರಯತ್ನ ಪಡ್ತೀನಿ. ಸರಿ, ಇನ್ನೇನು ಜೀವಕ್ಕೇನು ಅಪಾಯ ಇಲ್ಲ. ಅವರು ಕಾನ್ಶಿಯಸ್ಗೆ ಬಂದಿದ್ದಾರೆ, ಇನ್ನೇನು ತೊಂದರೆ ಇಲ್ಲ. ಸ್ವಲ್ಪ ರೆಸ್ಟ್ ಮಾಡಿ ಇನ್ನೂ 2-3 ದಿನ ಹಾಸ್ಪಿಟಲಲ್ಲೇ ಇರಬೇಕಾಗುತ್ತೆ. ಸರಿ ಸಾ ಆಯಿತು. ರಚ್ಚನ್ ಕರೆದ್ರೆ ಬತ್ತಾಳ? ಈಗೇನೋ ಗೊತ್ತಿಲ್ಲ. ಅಲ್ಲ ಮಾವ ಇಷ್ಟೆಲ್ಲ ಆದ್ರೂ ಅವಳನ್ನೇ ಕನ್ವರಿಸ್ತಾವನಲ್ಲಕ್ಕ. ಅವನು ಹಂಗೇನೆ ಕನ್ವರಿಸ್ತಾವನೆ ಬಿಡು. ನಾನು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರಲ್ಲ. ಬತ್ತಾಳೇನೋ ರಚ್ಚು ಬೇಗ ರಿಕವರಿ ಆಗ್ತಾನೆ ಅನ್ನೋದಾದರೆ ಏನು ಮಾಡಿದ್ರು ನನಗೇನು ಬೇಜಾರಿಲ್ಲ ಪದ್ದು ಅಕ್ಕ. ಹೋಗ್ಬಿಟ್ಟು ನೀನು ಕರ್ಕೊಂಬಿಟ್ಟು ಬಾ ಸದ್ಯ. ಹೆಂಗೋ ರಚ್ಚು ಬೇಗ ಹುಷಾರಾಗ್ಬಿಟ್ಟಣ ಮಾವ, ಅಷ್ಟೇನೆ ಸಾಕು. ಹೋಗ್ಬಿಟ್ಟು ಈ ಥರ ವಿಷ ಕುಡಿದ್ಬಿಟ್ಟವ್ರೆ, ಹೆಂಗಾದ್ರೂ ಮಾಡಿಬಿಟ್ಟು ಬಾ ಬಂದ್ಬಿಟ್ಟು ಹೋಗು, ಇನ್ನೇನು ಕೇಳಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತನ್ರಿ. ಬಂದರೂ ಬರ್ಬೋದೇನೋ, ನೋಡೋಣ. ಸರಿ ಇರು. ಹಂಗಾರೆ ಸರೋಜಕ್ಕನ ಮಂತಕ್ಕೆ ಹೋಗ್ಬಿಟ್ಟು ನಾನೇನಿಯ ಖುದ್ದಾಗಿ ಹೋಗ್ಬಿಟ್ಟು ಸರೋಜಕ್ಕನ ತಗೋ ಮಾತಾಡ್ಬಿಟ್ಟು ಏನಿಯ ಕರ್ಕೊಂಬಿಟ್ಟು ಬರ್ತೀನಿ. ಸರಿ ಅಕ್ಕ ಆಯಿತು.